ಅಪ್ಪ ನೀನು ಯಾವಾಗೂ ಹೇಳ್ತಾ ಇದ್ದಲ್ಲ ನೀನೇನು ಇವನ್ನೇ ಜೀವನ ಮಾಡ್ಬೇಕು, ಇವನ ಜೊತೆನೇ ಇರಬೇಕು ಹಂಗೆ ಹಿಂಗೆ ಅಂತ. ಏನಿಲ್ಲ ಕಣಪ್ಪ, ನಾವು ಅಂದ್ಕೊಂಡಂಗೆನೆ ಮನೆ ನಮ್ಮ ಹೆಸ್ರಿಗೆ ಆಗೋಗ್ಬಿಟ್ಟೈತಪ್ಪ. ಅಂದರೆ ನನ್ನ ಹೆಸ್ರಿಗೆ ರಿಜಿಸ್ಟ್ರೇಷನ್ ಎಲ್ಲ ಮುಗ್ದೋಗ್ಬಿಟ್ಟೈತೆ ಕಣಪ್ಪ. ಇನ್ನು ಈ ನನ್ನ ಮಗನ ಜೊತೆ ನನಗೇನು ಕೆಲಸನೂ ಇಲ್ಲ ಕಣಪ್ಪ. ಆದರೆ ಈಗ ಬಸ್ರಿ ಅಲ್ಲ ಅಂತ ಗೊತ್ತಾದ್ರೆ ನನ್ನ ಮನೆಯಿಂದ ಓಡಿಸ್ಬಿಡ್ತಾರೆ, ನನ್ನನ್ನು ದೂರ ಮಾಡಿಬಿಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಲ್ಲ. ಅದೆಲ್ಲನೂ ಸುಳ್ಳು. ಅವನು ಎದುರ್ಕೋಬೇಕು. ಹೌದು, ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾನೆ ಕಣಪ್ಪ. ಯಾಕೇಳೋ ಮನೆ ನನ್ನ ಹೆಸ್ರಿಗಾಗೈತೆ ಕಣಪ್ಪ, ನನ್ನ ಹೆಸ್ರಿಗಾಗೈತೆ. ನೀನೇನೇ ಹೇಳು, ಯಾರ ಹೆಸ್ರಿಗೆ ಇರ್ತೈತೋ ಅವ್ರದ್ದೇನೆ ಇಂಪಾರ್ಟೆಂಟು. ನಾನು ಹೆಂಗೆ ಹೇಳಿದ್ರೆ ಹಂಗೆನ್ನೇ ಕೇಳೋದು ಕಣಪ್ಪ. ಇರ್ತಾರ ಇರಲಿ, ಹೋಗ್ತಾರ ಹೋಗ್ಲಿ. ಅಪ್ಪ ನೀನೇನೇ ಹೇಳು, ನನ್ನ ಹೆಸ್ರಿಗೆ ಮನೆ ಬಂದಾಗಿಂದ ಅದು ಎಷ್ಟು ಸಮಾಧಾನ, ಅದು ಎಷ್ಟು ನೆಮ್ಮದಿ ಅಂದರೆ ಅಷ್ಟು ನೆಮ್ಮದಿ ಕಣಪ್ಪ. ಅವಳಲ್ಲ ಯಾಶನ್ಗೆ ಚೆನ್ನಾಗಿ ಉರಿಸ್ಬೇಕು ಅಂತ ಆಸೆ ಆತೈತೆ. ಇಷ್ಟು ದಿನ ಎಷ್ಟು ಬೇಜಾರಾಗಿದ್ದೋ ಇನ್ಮೇಲೆ ಅಷ್ಟೇ ಖುಷಿಯಾಗಿರು ಮಗಳೇ. ಯಾರು ಶಾಶ್ವತ ಅಲ್ಲ, ಏನು ಶಾಶ್ವತ ಅಲ್ಲ, ಸರಿನಾ? ಏನೇನು ಶಾಶ್ವತನೇ ಅಲ್ಲ. ನೀನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡ. ನೀನು ಅದು ಏನು ಮಾಡಬೇಕು ಅದನ್ನು ಮಾಡು. ಮನೆ ನಿನ್ನ ಹೆಸ್ರಿಗೆ ಬಂದೈತಿ ಅಂದಮೇಲೆ ಇನ್ನು ಯಾರಿಗೋ ಯಾವನಿಗೂ ಹೆದ್ರ್ಕೊಳ್ಳೋ ಅಂಥ ಅವಶ್ಯಕತೆ ತಾನೇ ಏನೈತೆ ನಿನಗೆ? ಹೇಳು. ಯಾತ್ರದ್ದು ಇಲ್ಲ. ನೀನು ತಲೆನೇ ಕೆಡಿಸ್ಕೊಂಡಿದ್ದಂಗೆ ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇದ್ಬಿಡು, ಸರಿನಾ? ನೋಡು, ನಿನಗೇನು ಅನ್ನಿಸ್ತದೋ ಅದನ್ನು ಮಾಡು. ನೀನು ಹೇಳೋದು ಸರಿನೇನಿಯ. ಈ ಬೊಡ್ಡಿ ನನ್ನ ಮಗನಿಂದ ಈಚೆ ಕಡೆಗೆ ಬರೋದು ಹೆಂಗೆ ಅಂತ ನೋಡ್ಕ. ಹೆಂಗೋ ಮನೆ ಮಾಡಿಕೊಟ್ಟವನ ಊಟಕ್ಕೆ ತಂದಾಕಂಗಿದ್ರೆ ಮಡಿಕ, ಸರಿನಾ? ಆದಷ್ಟು ಬೇಗ ಗೃಹ ಪ್ರವೇಶ ಮಾಡ್ಕೊಂಡು ಹೊಂಟೋಗ್ಬಿಡೋಣ. ನಾಳಿಕೆ ಆದರೆ ನಾಳಿಕೆ ಹೋಗ್ಬಿಟ್ಟು ಹಾಲು ಉಕ್ಕಿಸ್ಬಿಟ್ಟು ಸೆಟ್ಲಾಗೋಗ್ಬಿಟ್ರಿ ಅಲ್ಲಿ. ಸುಮ್ಕೆನೆನಿಯ ಅವರು ಇವ್ರದ್ದು ಕಣ್ಣು ಬಿದ್ದು ಹೆಸ್ರು ಹೇಳ್ಕೊಟ್ಟು ಏನೇನಾಯ್ತದೋ ಏನೋ. ನಿಮ್ಮ ಅತ್ತೆ ಏನು ಕಮ್ಮಿ ಇಲ್ಲ. ನಿನ್ನ ಹೆಸರು ಇರೋದಕ್ಕೆ ಯಾರೇನೂ ಮಾಡೋಕ್ಕಾಗಕ್ಕಿಲ್ಲ. ಆದ್ರೂ ಇರ್ತದಲ್ಲ ಒಂಚೂರು ಏನಾರ ಹಂಗಾಯ್ತದೆ ಹಿಂಗಾಯ್ತದೆ ಅಂತ ಹೇಳಿ. ಇಲ್ಲ ಕಣಪ್ಪ, ಆದರೆ ಈ ಶನಿವಾರನೋ ಭಾನುವಾರನೋ ಹಾಲು ಉಕ್ಕಿಸ್ಬಿಡೋದೇನೇನಿಯ, ತಲೆನೇ ಕೆಡ್ಸ್ಕೊಳಕ್ಕಿಲ್ಲ, ಹಾಲು ಉಕ್ಕಿಸ್ಬಿಡೋಣ ಬಿಡು. ಅಷ್ಟೇ ಮಗಳೇ, ನನಗೆ ಈಗ ಸಮಾಧಾನ ಆಯಿತು. ನಾನು ಸತ್ರೂ ನೀನು ನೆಮ್ಮದಿಯಾಗಿರ್ತೀಯ ಬಿಡು, ಇನ್ನೇನು ತಲೆನೋವಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಈಗ ಸಮಾಧಾನ ಆಯಿತು ನೋಡು. ಸರಿ ಕಣಪ್ಪ, ಆ ಥರ ಯಾಕೆ ಮಾತಾಡ್ತೀಯ? ಇರು ಒಂದು ನಿಮಿಷ ಬಂದೆ. ಯಪ್ಪ, ಇನ್ನು ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಬೋದು. ಆಶಾ, ಆಶಾ, ಏನ್ ಮಾಡ್ತಾ ಇದೀಯಾ? ನೀನ್ ಯಾಕೆ ಬಂದೆ ಮಂತಕ್ಕೆ? ನಿನ್ಗೇನ್ ಮಾಡಕ್ಕೆ ಆಮೇಲೆ ಇಲ್ವಾ ನಿಂಗೆ? ಇಲ್ಲಿ ಮಂತಕ್ ಬಾ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು ನಿಂಗೆ? ಯಾಕೆ ಬಂದೆ ನಿನ್ ಮಂತಕ್ಕೆ? ಎಷ್ಟು ಗುತ್ರುನುವೆ ನಮ್ಮ ಮಂತಕ್ಕೆ ಸುಳಿಬೇಡ ಅಂದ್ರೂ ಬಂದ್ಬಿಡ್ತಾಳೆ. ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಮಾನ ಮರ್ಯಾದಿಲ್ಲ ಕಣಮ್ ನಿನ್ಗಂತೂ. ಕರ್ಕೊಂಡೋಗ್ಬಿಟ್ಟು ನನ್ನ ಮಗಳು ಗಂಡನೂ ನೀನೇ ಮಡಿಕೊಂಡಿದ್ಯಲ್ಲ. ವಾರಕ್ಕೆ 3 ದಿನ ಬತ್ತಾನ ಅಷ್ಟೇ ಇಲ್ಲಿಗೆ. 3 ದಿನ 4 ದಿನ ನಿಮ್ಮ ಮನೆಗೆ ಮಡಿಕೊಂಡಿದ್ಯಲ್ಲ. ಇನ್ನೇನು ಬೇಕು ನಿಂಗೆ? ಇನ್ನೇನೇ ಬೇಕು ನಿಂಗೆ? ಯಾರಮ್ಮ? ಆಶಾ ಬಂದ? ಏನು ನನ್ನ ಗಂಡ ನನ್ನ ಬಿಟ್ಟಿರಲ್ಲ, ನನ್ನ ಗಂಡ ಹಂಗೆ, ನನ್ನ ಗಂಡ ಹಿಂಗೆ ಅಂತ ಹೇಳ್ಬಿಟ್ಟು ಭಾಳ ಬಿಲ್ಡಪ್ ಕೊಡ್ತೈತೆ. ನನ್ನ ಗಂಡ ಹಂಗೆ, ನನ್ನ ಗಂಡ ಹಿಂಗೆ ಅಂತ ಹೇಳ್ಬಿಟ್ಟು ಹೀಗೆ ಗೊತ್ತಾಯ್ತಾ? ನನ್ನ ಗಂಡ ಯಾರನ್ನ ಇಷ್ಟಪಡ್ತಾನೆ, ನಿನ್ನ ನನ್ನ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ ನಿಂಗೆ? ಏಯ್, ಯಾರನ್ನ ಇಷ್ಟಪಡ್ಲಿ, ನಿನ್ಗೆ ಏನೇ ಆಗ್ಬೇಕು? ಬಾಯಿ ಮುಚ್ಕೊಂಡು ಹೋಗು. ನನ್ನ ಹತ್ರ ಬಂದ್ಬಿಟ್ಟು ಕಾಲ್ ಕೆರ್ಕೊಂಡೆ ನಾನು ಜಗಳಕ್ಕೆ ಬರ್ತಾ ಇದೀನ? ಸುಮ್ಮನೆ ಇದ್ದೋಳ್ನೆಲ್ಲ ನನ್ವೇ ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ಬಿಟ್ಟು ಇಷ್ಟಪಡ್ತಾವ್ರ ಹಂಗೆ ಹಿಂಗೆ ಅಂತ ಕೇಳಿದ್ರೆ ಮಯೂರ್ ಯಾಕಿಲ್ವಾ? ಬಾಯಿ ಮುಚ್ಕೊಂಡು ಹೋಗಿ ಇಲ್ಲಿಂದ. ಸುಮ್ಮನೆ ನಂಗೆ ತಿಕ್ಲು ರೇಗಿಸ್ಬೇಡ. ನಿಂದು ಏನು ಕ್ಯಾಮೆ ಆಯ್ತದ ನೋಡ್ಕ. ನಿಮ್ಮ ಅಂತಕ್ಕೆ ಬಂದ್ಬಿಟ್ಟು ನಾನು ಎಂದನ ಕೇಣಿ ಕಿತ್ತಿದ್ದೀನಿ ನಾನು? ಅಯ್ಯೋ ಇಲ್ಲ, ಕೇಣಿ ಕಿತ್ತಿದ್ಯಾ ಅಂತ ಹೇಳ್ತಾ ಇಲ್ಲ ಕಣಾಶಾ. ನನ್ನ ಗಂಡ ಅಂದ್ರೆ ನಿನಗೂ ಗಂಡನೇ. ನಮ್ಮ ಗಂಡ ಯಾರನ್ನ ಜಾಸ್ತಿ ಇಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿಲ್ಲ ಅಲ್ವಾ? ನನ್ನೇ ತುಂಬಾ ಇಷ್ಟಪಡ್ತಾನೆ ನನ್ನ ಗಂಡ, ಗೊತ್ತಾ? ನನಗೋಸ್ಕರ ಅವನು ಏನು ಬೇಕಾದ್ರೂ ಮಾಡ್ತಾನೆ. ನಿಂಗೆ ಗೊತ್ತಿಲ್ಲ ಅಂತ ಅನ್ನಿಸ್ತತೆ. ನಿನ್ನ ಗಂಡ ನನಗೆ ತುಮಕೂರಲ್ಲಿ ಡೂಪ್ಲೆಕ್ಸ್ ಮನೆ ಕೊಡ್ಸೋನೆ, ಗೊತ್ತೇನೆ? ಇನ್ಮೇಲೆ ನಾವು ಅಲ್ಲೇ ಸೆಟ್ಲ್ ಆಗ್ತೀವಿ. ಈಗ ವಾರಕ್ಕೆ 3 ದಿನ ನಿಮ್ಮ ಮನೆಗೆ ಬರ್ತಾವನೆ. ಆಮೇಲೆ ನೋಡು, ವಾರಕ್ಕೆ ಒಂದೇ ದಿನ ಬರ್ತಾನೆ. ರಜಾ ಇರ್ತಲ್ಲ, ಶನಿವಾರ ಭಾನುವಾರ, ಅವಾಗ ಮಾತ್ರ ನಿನ್ನ ಹತ್ರಕ್ಕೆ ಬರ್ತಾನೆ. ಅಲ್ಲಿ ತನಕ ನನ್ನ ಜೊತೆನೇ ಆರಾಮಾಗಿರ್ತಾನೆ. ಹೆಂಗೆ? ನೋಡು, ನನ್ನ ಹತ್ರ ಚಾಲೆಂಜ್ ಹಾಕಕ್ಕೆ ಬರಬೇಡ. ಹಳ್ಳಿ ಹುಡುಗಿ ನೀನೆಲ್ಲಿ, ಸಿಟಿ ಹುಡುಗಿ ನಾನೆಲ್ಲಿ? ಅಯ್ಯೋ, ಸತ್ಯ ಗೊತ್ತಿಲ್ದಿದ್ದು ಜಾಸ್ತಿ ಬಿಲ್ಡಪ್ ತಗೊಂಡು ಯಾಕೆ ಮಾತಾಡ್ತೀಯಾ? ಹೌದು, ಸಿಟಿ ಹುಡುಗಿ ನೀನೆಲ್ಲಿ, ಹಳ್ಳಿ ಹುಡುಗಿ ನಾನೆಲ್ಲಿ? ಹೀಗೆ ಗೊತ್ತಾಗಲ್ಲ. ಮುಂದೆ 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 ತುಂಬಾ ಚೆನ್ನಾಗಿ ಅರ್ಥ ಆಗ್ತೈತೆ. ಅರ್ಥ ಆಗೋ ತನಕ ಸ್ವಲ್ಪ ಸುಮ್ಮನೆ ಇರಮ್ಮ. ಅರ್ಥ ಆಮೇಲೆ ಅದೆಷ್ಟು ಬೇಕೋ ಅಷ್ಟು ಮಾತಾಡಿವಂತೆ, ಸರಿನಾ? ಹೀಗೆ ಯಾಕೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಇವಾಗ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ? ನನ್ನ ಗಂಡ ನಿನ್ನೇ ಜಾಸ್ತಿ ಇಷ್ಟಪಡ್ಲಿ, ನನಗೇನಾಗಬೇಕು? ಮನೆ ಬೇರೆ ತಗೊಂಡಿದ್ದೀರಾ? ಅಯ್ಯೋ, ನನಗಂತೂ ಖುಷಿ ಆಗ್ತಾ ಐತೆ. ಹೆಂಗೋ ಮನೆ ತಗೊಂಡಿದ್ರಲ್ಲ, ಖುಷಿಯಾಗಿರ್ರಿ. ಇವಳೇನು
ಹೊಟ್ಟೆ ಉರ್ಕತಾಳೆ ಅಂತ ಅನ್ಕೊಂಡ್ರೆ ಹೊಟ್ಟೆನೇ ಉರ್ಕತಾ ಇಲ್ವಲ್ಲ. ಇವಳಿಗೆ ಯಾಕೆ ಉರಿತಾ ಇಲ್ಲ ಹೊಟ್ಟೆ? ನಾನು ಇಷ್ಟು ಹೇಳಿದ್ರು ಹೊಟ್ಟೆನೇ ಉರಿತಿಲ್ವಲ್ಲ. ಹಾ, ಗೃಹ ಪ್ರವೇಶಕ್ಕೆ ಆದಷ್ಟು ಬೇಗ ಕರಿತೀನಿ. ಬೇಗ ಬಾ. ಹಾಲುಕ್ಸಕ್ಕೆ ಗೃಹ ಪ್ರವೇಶ ನಿಧಾನಕ್ಕೆ ಮಾಡ್ತೀವಿ, ಹಾಲುಕ್ಸ ಶಾಸ್ತ್ರ ಮಾಡ್ತೀವಿ. ಆದಷ್ಟು ಬೇಗ ಬಂದ್ಬಿಡು ಮನೆಗೆ. ಅಯ್ಯೋ ಸಾರಿ, ನನ್ನ ಗಂಡ ನಿಂಗೆ ಏಳಿಲ್ಲ ಅನ್ನಿಸ್ತದೆ. ಇದೆಲ್ಲ ವಿಷಯನೂ ಏಳಿಲ್ಲ ಅಲ್ವಾ ನಿನ್ನ ಗಂಡ? ನನಗೆ ಗೊತ್ತು ಏಳಿರಕ್ಕಿಲ್ಲ ಅಂತ. ಯಾಕಂದ್ರೆ ನೀನು ಕಂಡ್ರವನಿಗೆ ಅಷ್ಟು ಕಷ್ಟನೇ ನೀಯ. ನನ್ನ ಅನ್ಕೊಂಡ್ರೆ ಜಾಸ್ತಿ ಇಷ್ಟ. ಏನು ತಕೊಂಡಿರೋ ಮನೆಗೂ ಪಾಲ್ ಕೇಳಬೇಕು ಅಂತ ಅನ್ಕೊಂಡಿದ್ಯಾ ಏನು? ಕೇಳು ಕೇಳು ಕೇಳು. ಅದಕ್ಕೆ ಮನೆ ನನ್ನ ಹೆಸರನ್ನಾಗಿರೋದು, ಸರಿನಾ? ಥೂ, ನಾಯಿ ಗುಡ್ತಾಳೆ. ಹೋಗೇ ಮುರುಗುಟ್ಟಳೆ, ಹೋಗೋಗು. ನಾನೊಳಿಯು ನಾನು ಕೇಳ್ಕೊತೀನಿ. ಹೋಗಿ ಸುಮ್ಕೆನಿಯ ಬಂದ್ಬಿಟ್ಟಿಲ್ಲಿ ಇಲ್ದಿರೋದೆಲ್ಲ ಪುಂಗ್ತಾವಳಿಲಿ. ಯಾರೋ ಕೇಳಿಸ್ಕೊಳ್ಳೋರವ್ರೆ ಅಂತ ಹೇಳ್ಬಿಟ್ಟು ಹೋಗವ, ಹೋಗು ಪುಂಕ ಹೋಗು. ನೋಡು, ನಮ್ಮ ಅಂತಕೇನ್ರ ಎಡ್ಜೈಕ್ಬಿಟ್ಟು ನನ್ನ ಮಗಳಿಗೇನಾರ ಬೇಜಾರು ಮಾಡ್ದು ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಷ್ಟೇನಿಯ. ನೀನು ಏನಾಯ್ತು ನೀನು ನೋಡ್ಕೊ ಹೋಗು. ಆ ಗಂಡನ ಜೊತೆ ಹಂಗೇನೇ ಇದ್ಕೊಂಡು ಆರಾಮಾಗಿರು. ಬ್ಯಾಡ ಅಂದ್ರೆ ಯಾರು ನನ್ನೊಳಿಯ ಹೆಂಗ್ ಬತ್ತಾನೆ ಕೊನೆನಾಗೆ, ಹೆಂಗ್ ಬತ್ತಾನೆ ಅಂತ ಹೇಳ್ತೀನಿ ಆಮೇಕಿಂದ. ಯಾರ್ದಾಗ ಬಂದು ಇತ್ತಾನೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಗೊತ್ತಾಯ್ತದೆ. ಈಗೇನು ಹೋಗ್ ಸುಮ್ಕೆನಿಯ ಬಾಯಿ ಮುಚ್ಕೊಂಡು. ಅಯ್ಯೋ ಸರಿ ಬಿಡಿ, ಆಯ್ತು. ಹೊಟ್ಟೆ ಉರಿತಾಯ್ತಲ್ಲ, ಮನೆ ಒಳಗಡೆ ಹೋಗ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ನಿಂಬೆಹಣ್ಣು ಮನೆಗೆ ಆಯ್ತಾ? ನಾನೇ ತಂದು ಕೊಡ್ಲಾ ನಿಂಬೆಹಣ್ಣಿನ ಜ್ಯೂಸು? ಹೊಟ್ಟೆ ಉರಿಗೆ ಚೆನ್ನಾಗಿ ವರ್ಕ್ ಆಯ್ತದೆ ನೋಡಿ. ತುಂಪು ತುಂಪು ಕೂಲ್ ಕೂಲ್ ಆಯ್ತದೆ. ಕುಡೀರಿ. ಆಶಾ, ನಾನು ಹೇಳಿರೋ ವಿಷಯನ ನನ್ನ ಗಂಡನ ಹತ್ರ ಹೇಳ್ಬಿಟ್ಟು ನೀನು ಸುಮ್ಮನೆ ಒಂದೇ ಕಣ್ಣಲ್ಲಿ ಅಳಬೇಡ ಕಣೆ, ಸರಿನಾ? ಯಾಕಂದ್ರೆ ಅವರು ಪಾಪ ನೋಡಪ್ಪ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋತಾರೆ, ಸರಿನಾ? ಈ ಮುಚ್ಕೊಂಡು ಹೋಯ್ತಾ ಇಲ್ಲ ಪರ್ಕಿಗೆ ತಕೊಂಡು ನೀವು ಉಳಿಸ್ಬೇಕಲ್ಲ ಬಿತ್ರಿ. ಹೋಗ್ ಸುಮ್ಕೆನೆಯಾ? ಏನ್ ತಂದಿಕಕ್ಕೆ ಬಂದಿದ್ದೀಗ ಇಲ್ಲಿ? ಹೋಗ್ ಸುಮ್ಕೆನೆ. ಮಾನ್ಗೆಟ್ಟೊಳೆ. ನಾವು ಅಂದ್ರೆ ನಮ್ಗಿನ ಶಾನೆ ಆಡ್ತಾಳೆ. ಎದ್ದೋಗೆ ಸುಮ್ಕೆನೆ. ನಂದೆಲ್ಲಿಕ್ಲಿ ಅಂತ ನೀನು ತೂರ್ಸ್ಕೊಂಡಿಲ್ಲಿ ಬರ್ಬೇಡ ಇಲ್ಲಿ. ಬಿತ್ರಿನ ತಗೊಬಿಟ್ಟು ಬಂದು ಹೋಗ್ ಸುಮ್ಕೆನೆ. ಇನ್ನೊಂದು ಕೈತಾ ಏನಾರ ಅದು ಇದೊಂದು ಎತ್ಕೊಂಡು ಮಂತಾಗ ಬಂದ್ಬಿಟ್ಟು ಎಡಗಾಲ ಹೆಜ್ಜೆ ಇಕ್ಬೇಕಂತೆ. ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಷ್ಟೇ ನಿಂಗೆ. ಆಯ್ತು ಬಿಡಿ, ಹೊಟ್ಟೆ ಉರಿ ತಡ್ಕೊಳಕ್ ಆಯ್ತಿಲ್ವಲ್ಲ ಪಾಪ. ನೀವು ತಾನೇ ಇನ್ನೇನು ಮಾಡ್ತೀರಾ? ಆಯ್ತು ನಾನು ಹೋಗ್ತೀನಿ. ಆಶಾ, ಗಂಡನ ಜೊತೆ ಮಾತ್ರ ಜಗಳ ಮಾಡ್ಕೊಬಿಡಮ್ಮ. ಈಗ ವಾರಕ್ಕೆ 3 ದಿನ ಬರ್ತಿದ್ದಾನೆ, ಆಮೇಲೆ 1 ದಿನನೂ ಬರ್ತಿದ್ದಂಗೆ ಹೋಗ್ಬಿಡ್ತಾನೆ. ನೋಡ್ದೇನೆ ಅವಳು ಸೊಟ್ಟಿಗೆ ಇಷ್ಟು ಮೆಟ್ಟಾಕ ಯಾವ ರೇಂಜಿಗೆ ಮಾತಾಡ್ತಾಳೆ ನೋಡೇ. ನಾವೇನಾದ್ರೂ ನಿಜವಾಗೂ ಯಾಮಾರ್ಬಿಟ್ಟಿದ್ರೆ ಹೆಂಗ್ ಹೊಟ್ಟೆ ಉರಿಯೋದಲ್ವಾ? ತಿರುಪ್ತಿ ಉಂಡೆ ನಾಮ ಒಂದೇ ಸಲ ಹಾಕ್ಬಿಡೋಳು ಅಂತ ಅನ್ನಿಸ್ತದೆ. ಸದ್ಯ ಹೆಂಗೋನೂ ಬಚಾವಾದ್ವಿ ನಾವಂತೂ. ಅಮ್ಮ ಆದ್ರೂ ಸುಮ್ಮನೆ ನನ್ನ ಗಂಡನ ಹತ್ರ ಜಗಳ ಮಾಡಬೇಕಮ್ಮ. ಇಲ್ಲಾಂದರೆ ನಾವೇನೇನಿಯ ಪಿಲಾನು ಮಾಡ್ಬಿಟ್ಟಿದೀವಿ ಅಂತ ಅನ್ಕೋಬಾರ್ದಲ್ವ ಅವನು. ಯಾಕ್ರಿ ಹಿಂಗೆ ಮಾಡಿದ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಮುಂದೆ ಹೋಗ್ಬಿಟ್ಟು ಒಂದು ಚೂರು ನಾಟಕ ಮಾಡಿ ನೋಡೋಣ. ಇಲ್ಲಾಂದರೆ ನಾವು ಇಷ್ಟೆಲ್ಲ ಗೊತ್ತಿದ್ರು ಸುಮ್ಮನೆ ಇದ್ದೀವಿ ಅಂತಂದರೆ ನನ್ನ ಗಂಡನೂ ನಂಬಲ್ಲ ಅಲ್ವಾ, ನಾವೇನೋ ಮಾಡಿದ್ದೀವಿ ಅಂತ ಅನ್ಕೊಬಿಡ್ತಾನೆ. ಅದಕ್ಕೆ ಒಂದು ಚೂರೇ ಚೂರು ಹಂಗೂ ಮ್ಯಾನೇಜ್ ಮಾಡಬೇಕು ಕಣಮ್ಮ. ಹಂಗೋ ಹಿಂಗೋ ಇದು ಮಾಡಿದ್ರೆ ತಾನೇ ಗೊತ್ತಾಗೋದು. ನೀನು ಹೇಳೋದು ಸರಿ ನೆನೆಯ. ಸುಮ್ಕಿದ್ರೆ ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಕವ್ರೆ ಅಂತ ಅನ್ಕೊಬಿಡ್ತಾರೆ ಜನ. ಸುಮ್ಕಿರಬಾರ್ದು ಹೇಳು. ಸುಮ್ಕಿದ್ರೆ ನೆನೆಯ ಕಷ್ಟ. ಸುಮ್ಕೆ ಇಲ್ಲ ಅಂದರೆ ಎಲ್ಲ ಸೊರೈತದೆ. ಹಂಗೆ ಮಾಡು, ನೀನೇ ಹೋಗ್ಬಿಟ್ಟು ನೀನೇ ನೆನೆಯ ಸುಮ್ಕೆ ಕಿತ್ತಾಡೋಳೆ ನಂಗೆ ನಾಟಕ ಮಾಡು. ಆಮೇಲೆ ಸುಮ್ಕೆ ಬಂದ್ಬಿಡು. ಸರಿ ಕಣಮ್ಮ, ಆಯ್ತು ಮಾಡ್ತೀನಿ, ಸುಮ್ಕಿರೋ. ನಮ್ಮ ಅತ್ತೆ ನನ್ನ ಗಂಡ ಇಬ್ಬರು ಇರಬೇಕು. ನಾನು ಒಬ್ಬಳು ಮಂತಾಗೆ ಶುರು ಮಾಡ್ತೀನಿ. ಅದು ಏನು ಮಾಡ್ಕೋತಾರ ಮಾಡ್ಕೊಂಡೆ. ಏನು ಹೇಳ್ತಾರ ಅವ್ರ ಬಾಯಿಂದ ಏನು ಬರ್ತದೋ ಗೊತ್ತಾಯ್ತದೆ ಅವಾಗಾದ್ರೂ. ಅದೇ ಮತ್ತೆ